ಇವತ್ತಿನ ಡೈನಮಿಕ್ ಕಾಪ್ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕೊಡಗು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ IPS. ನಿಮ್ಮ ಕೆಲಸ ನಿಮಗೆ ಹೇಗೆ ಹೆಮ್ಮೆ ತಂದುಕೊಡ್ತಾ ಇದೆ? ಹಾಗಾದ್ರೆ ಪೊಲೀಸ್ ಕೆಲಸ ಒಂದು ಚಾಲೆಂಜಿಂಗ್ ಜಾಬ್. ಇಮಿಡಿಯೇಟ್ಲಿ ನಮಗೊಂದು ಜಸ್ಟಿಸ್ ಕೊಡೋದಕ್ಕೆ ಒಂದು ಅವಕಾಶ ಸಿಗ್ತದೆ. ನಿಮ್ಮ ಪ್ರೊಬೇಷನರಿ ಎಲ್ಲ ಇತ್ತು ಹಾಗಾದ್ರೆ? ಸೊ ನನ್ನ ಪ್ರೊಬೇಷನರಿ ನಾನು ಗುಲ್ಬರ್ಗನಲ್ಲಿ ಮಾಡಿ. ನಮಗೂ ಆವಾಗ AC ಗಾಡಿ ಎಲ್ಲ ಯಾವುದು ಕೊಡಲ್ಲ. ಒಂದು ಹಳೆಯ ಬೊಲಿರೋ ಒಂದು ಇರ್ತದೆ. ಮಹಾಗೌನ್ ಅಂದ್ರೆ ಒಂದು ಸ್ಟೇಷನ್. ಹೋಗುವಾಗ ಸುತ್ತಮುತ್ತ ಯಾರು ಇರಲ್ಲ. ಹೆಂಗೆ ಯಾರು ಜನರು ಯಾರು ಕಾಣಲ್ಲ, ಯಾವ ಪ್ರಾಣಿಗಳು ಕಾಣಲ್ಲ, ಯಾರು ಜನರು ಕಾಣಲ್ಲ. ಏನಪ್ಪ ನಾವು ಏನು ಬಂದು ಸಿಕ್ಕಾಕೊಂಡ್ಬಿಟ್ಟಿದೀಯಾ ಇಲ್ಲಿ ಅಂತ ಬಂದ್ಬಿಟ್ಟಿದೆ ನಮಗೆ. ಫಸ್ಟ್ ಟೈಮ್ ಟ್ರೈನಿಂಗ್ ಅಲ್ಲಿ ಯೂನಿಫಾರ್ಮ್ ಹಾಕಿದಾಗ ಹೆಂಗ್ ಅನ್ನಿಸ್ತು? ಯಾವ ರೀತಿ ಫೀಲಿಂಗ್ ಆಯ್ತು? ಆ ಯೂನಿಫಾರ್ಮ್ ಹಾಕುವಾಗ ಒಂದು ಫೀಲ್ ಏನಿರುತ್ತೆ ಅಂದ್ರೆ ಯು ವಿಲ್ ಫೀಲ್ ಲೈಕ್ ಅ ಡಿಫರೆಂಟ್ ಪರ್ಸನ್. ಫಸ್ಟ್ ಟೈಮ್ ನೋಡುವಾಗ ಆ ಫೀಲಿಂಗ್ ನಾವು ಹೇಳಕ್ಕಾಗಲ್ಲ. ಯೂನಿಫಾರ್ಮ್ ಕಮ್ಸ್ ವಿತ್ ಲಾಟ್ ಆಫ್ ಜವಾಬ್ದಾರಿ. ಹುಬ್ಳಿಯಲ್ಲಿ ಯಾವ ರೀತಿ ಚಾಲೆಂಜಸ್ ಇತ್ತು ನಿಮಗೆ? ಸೊ ಹುಬ್ಳಿಯಲ್ಲಿ ಸ್ವಲ್ಪ ಕ್ರೈಮ್ ರೇಟ್ ಜಾಸ್ತಿ. ಕೊತ್ತಂಬರಿ ಒಬ್ಬನ 10 ರೂಪಾಯಿ ಇನ್ನೊಂದು 15 ರೂಪಾಯಿಗೆ ಹಾಕಿದಾನಂದ್ರೆ ಒಂದು ಚಾಪ್ ಹಾಕಿಬಿಟ್ಟಿದ್ದಾನೆ. ಯಾವ್ದಾದ್ರು ಒಂದು ನಿಮ್ಮ ನಿದ್ದೆ ಕೆಡ್ತಿರುವಂತ ಕೇಸ್ ಇದೆಯಾ ಹಾಗಾದ್ರೆ? ಸೊ ನಮಗೆ ಬಹಳಷ್ಟು ಪ್ರತಿ ದಿವಸ ನಿದ್ದೆ ಕೆಡುವ ಕೇಸಸ್ ಬಹಳಷ್ಟು ಇದೆ. ಆಲ್ಮೋಸ್ಟ್ ಥಾಯ್ಲೆಂಡ್ಲಿಂದ ದುಬೈಗೆ ಹೈಡ್ರೋ ಗಾಂಜಾ ಅಂದ್ರೆ ಒಂದು ಪೆಡ್ಲಿಂಗ್ ಮಾಡ್ತಾ ಇದ್ರು. ಆ ಕೇಸನ್ನು ಹಿಡಿದಿದ್ದೀವಿ ಟೀಮ್. ಹೈದರಾಬಾದ್ ಅಲ್ಲಿ ಮರ್ಡರ್ ಮಾಡಿ ಬ್ಯಾಂಗ್ಳೂರ್ಗೆ ಬಾಡಿ ತಗೊಂಡು ಬಂದು ಮುಂದೆ 3 ಜನ ಸೇರ್ಕೊಂಡು ಇಲ್ಲಿ ಇಂಟೀರಿಯರ್ ಪ್ಲೇಸ್ ಅಲ್ಲಿ ಬಾಡಿಯನ್ನು ಹಾಕಿಬಿಟ್ಟು ಹೋಗಿಬಿಟ್ಟಿದ್ದಾರೆ. ಅಕ್ಯೂಸರನ್ನು ನಾವು ಅವನು ತಪ್ಪಿಸ್ಕೊಂಡು ಹೋಗಿಬಿಟ್ಟಿದ್ದಾನೆ. ಅವನು ಒಬ್ಬನ ಹರಿಯಾಣನಲ್ಲಿ ಇದ್ದಾನೆ, ಒಬ್ಬನ ಬ್ಯಾಂಗ್ಳೂರ್, ಇನ್ನೊಬ್ಬ ಹೈದರಾಬಾದ್. ಬಾಡಿ ಬೆಂಕಿ ಹಾಕಿಬಿಟ್ಟಿದ್ದಾನೆ. ಬಾಡಿ ಯಾವುದಂದ್ರೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ.